ಸರ್ಕಾರ ಅನುಮತಿ ಅನ್ನೋದು ಡೌಟ್. ಇಲ್ಲ ನೋಡಿ, ಕೋರ್ಟು ಬಹಳ ಸರಿಯಾದ ನಡೆಯನ್ನ ಮಾಡಿದೆ. ನವೆಂಬರ್ 2ಕ್ಕೆ ಪಥಸಂಚಲನ ಮಾಡಬೇಕಾದ್ರೆ ಏನೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು, ಆ ಕ್ರಮಗಳ ಬಗ್ಗೆ ಕೋರ್ಟು ಸರ್ಕಾರಕ್ಕೆ ಎಚ್ಚರಿಸಿದೆ. ಆ ಕ್ರಮಗಳನ್ನು ತೆಗೆದುಕೊಂಡು ಶಾಂತಿ ಸುವ್ಯವಸ್ಥೆ ಕಾಪಾಡಿ ಮತ್ತು ಪಥಸಂಚಲನ ಮತ್ತು ಇತರ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕನ್ನುವಂತ ಉದ್ದೇಶ ಇದೆ ಅಂತ ನನ್ನ ಭಾವನೆ. ಜಟಾಪಟಿ ಸಂಘರ್ಷ ಚಿತ್ತಾಪುರದಲ್ಲಿ ಮಾತ್ರ, ಕಲಬುರಗಿಯಲ್ಲಿ ಮಾತ್ರ ಇದೆಯಾ ಅಂತ? ಇಲ್ಲ ಅಲ್ಲ, ಯಾಕಂದ್ರೆ ಪಥಸಂಚಲನ ಎಲ್ಲ ಕಡೆ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ನಡೆದಿದೆ, ಬೆಳಗಾಂನಲ್ಲಿ ನಡೆದಿದೆ, ಬಾಗಲಕೋಟೆಯಲ್ಲಿ ನಡೆದಿದೆ, ಎಲ್ಲ ಮಂಡ್ಯದಲ್ಲಿ ನಡೆದಿದೆ, ಎಲ್ಲ ಕಡೆ ನಡೆದಿದೆ. ಎಲ್ಲಿ ಅಬ್ಜೆಕ್ಷನ್ಸ್ ಇದೆ ಅಲ್ಲಿ ಇದು ಪ್ರಾರಂಭ ಆಗಿದ್ದು ಸರ್ಕಾರ ಆದೇಶದಿಂದ. ಈ ಆದೇಶ ಇಲ್ದಿದ್ರೆ ಅಲ್ಲಿನೂ ಕೂಡ ನಡೀತಾ ಇತ್ತು. ಸರ್ಕಾರ ಅನ್ನೆಸೆಸರಿಲಿ ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವಂತ ಒಂದು ಆದೇಶಗಳನ್ನು ಮಾಡಿದಾಗ ಈ ತರ ರಿಯಾಕ್ಷನ್ಗಳು ಬರ್ತವೆ. ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಇದೆ, ಇಡೀ ಕಾಂಗ್ರೆಸ್ ಮೇಲೆ ಬೆಂಕಿ ಹೆಚ್ಚಿ. ಇವಾಗ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ, ನಾನು ಸಚಿವ ಸ್ಥಾನಕ್ಕೆ ತ್ಯಾಗಕ್ಕೆ ಸಿದ್ಧ ಅಂತ. ಅಲ್ಲ, ಅದು ಗೊತ್ತಿಲ್ಲ ನನಗೆ. ಕೃಷ್ಣ ಬೈರೇಗೌಡರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ಗೊತ್ತಿಲ್ಲ. ಯತೀಂದ್ರ ಅವರು ಹೇಳಿರೋದು ಈಗಾಗಲೇ ಸಾಕಷ್ಟು ಚರ್ಚೆ ಗ್ರಾಸ್ ಆಗಿದೆ. ಮುಖ್ಯಮಂತ್ರಿಗಳು ತಮ್ಮದೇ ಆದ ರೀತಿಯಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬಟ್ ಒಂದಂತೂ ಇಷ್ಟು ಮಾತ್ರ ನಿಜ, ಇಷ್ಟು ದಿವಸ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಹೈಕಮಾಂಡ್ ಅಂತಿಮ ಅಂತಿದ್ರು. ಆ ಹೇಳಿಕೆ ಬಂದ ಮೇಲೆ ಹೈಕಮಾಂಡ್ ಇಲ್ಲೇ ಇದೆಯಾ, ಕರ್ನಾಟಕದಲ್ಲಿ ಇದೆಯಾ, ಮೇಲಿದೆಯಾ ಅನ್ನುವಂತ ಸಂಶಯ ಕಾಂಗ್ರೆಸ್ಗರಿಗೆ ಬರ್ತಾ ಇದೆ. ಸೊ ಯಾವ ಹೈಕಮಾಂಡ್ ಅನ್ನ ಕಾಂಗ್ರೆಸ್ಗರು ಪಾಲನೆ ಮಾಡಬೇಕು? ಇಲ್ಲಿಯ ಮುಖ್ಯಮಂತ್ರಿಗಳ ಪರಿವಾರದ ಸದಸ್ಯರಾದಂಥ ಯತೀಂದ್ರ ಅವರ ಹೈಕಮಾಂಡ್ ಮಾತಿಗೆ ಅವರು ಮನ್ನಣೆ ಕೊಡಬೇಕಾ ಅಥವಾ ದಿಲ್ಲಿ ಮನ್ನಣೆ ಕೊಡಬೇಕನ್ನುವಂಥದ್ದು ಹೊಸ ಪ್ರಶ್ನೆಗೆ ಉದ್ಭವಿಸಿದೆ. ಅವ್ರಿಗೆ ಕೇಳಬೇಕು, ನಮ್ಗೆ ಗೊತ್ತಾಗಲ್ಲ. ಬಿಜೆಪಿ ಸಂಸದರಿಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ನೋಡಿ, ಡಿಸಿಎಂ ಅವರು ಖಾಲಿ ಟ್ರಂಕ್ ಅಂತ ಕರೀತಾರೆ. ಯಾಕೆ ಬಿಜೆಪಿ ಅವರು ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳಲು, ಆರ್ಥಿಕವಾಗಿ ಎಷ್ಟು ದುಸ್ಥಿತಿ ಬಂದಿದೆ ಅದನ್ನು ಮುಚ್ಚಿಕೊಳ್ಳಲು ಈ ರೀತಿಯ ಪ್ರಯತ್ನ ಮಾಡ್ತಾರೆ. ಯಾವುದು ಹಣ ನ್ಯಾಯಸಮ್ಮತವಾಗಿ ಬರಬೇಕು ಆ ನ್ಯಾಯಸಮ್ಮತವಾಗಿ ಬಂದಿದೆ. ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ನಮಗೇನು 14% ಕಾಂಪನ್ಸೇಷನ್ ಬರಬೇಕು ಅದು ಕೂಡ ಬಂದಿದೆ. ಮತ್ತು ಅತಿ ಹೆಚ್ಚು ನ್ಯಾಷನಲ್ ಹೈವೇದಲ್ಲಿ, ರೈಲ್ವೇದಲ್ಲಿ, ಒಂದೇ ಉದಾಹರಣೆ ಕೊಡ್ತೀನಿ. 5 ವರ್ಷದಲ್ಲಿ ಯುಪಿಎ ಸರ್ಕಾರದಲ್ಲಿ ರೈಲ್ವೆಗೆ 7,000 ಕೋಟಿ ಅನುದಾನ ಸ್ಯಾಂಕ್ಷನ್ ಆಗಿತ್ತು, ಬಿಡುಗಡೆ ಆಗಿಲ್ಲ, ಸ್ಯಾಂಕ್ಷನ್ ಆಗಿತ್ತು. ನಮ್ದು ಪ್ರತಿ ವರ್ಷ 7,000 ಕೋಟಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಇದು ಒಂದೇ ಸಾಕ್ಷಿ. ಹೀಗಾಗಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಸುಳ್ಳು ಆರೋಪಗಳನ್ನು ಮಾಡಿ ಎಂಪಿಗಳ ಮೇಲೆ ಗೂಬೆ ಕುಂದಿರಿಸುವಂತಹ ಪ್ರಯತ್ನ ಇದು ನಡೆಯೋದಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ. ಈಗ ಪಥಸಂಚಲನ ವಿಚಾರದಲ್ಲಿ ಸರ್ ಬಹುತೇಕ ಸಚಿವರು ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ದೊಣ್ಣೆ ಅನ್ನೋದು ಮಾರಕಾಸ್ತ್ರ ಲಿಸ್ಟ್ಗೆ ಬರುತ್ತೆ, ದೊಣ್ಣೆ ಬಿಟ್ಟು ಪಥಸಂಚಲನ ಮಾಡಲಿ, ಸರ್ಕಾರ ಅದಕ್ಕೆ ಅವಕಾಶ ಕೊಡಲಿ ಅನ್ನುವಂತ ಅಭಿಪ್ರಾಯ. ಈಗ ಪಥಸಂಚಲನ ಈಗ ಸಾಕಷ್ಟು ಕಡೆ ಆಗಿದೆ. ಏನಾದರೂ ತೊಂದರೆ ಆಗಿದೆಯಾ? ಎಲ್ಲಾದರೂ ಶಾಂತಿ ಸುವ್ಯವಸ್ಥೆ ಸಮಸ್ಯೆ ಆಗಿದೆಯಾ? ಇಲ್ಲಲ್ಲ. ಆದ್ರಿಂದ ಇವತ್ತು ಸುಮ್ಮನೆ ಒಂದು ಸಮಾಜದಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸಿ RSS ಬಗ್ಗೆ ಕ್ಷೋಭೆ ಉಂಟು ಮಾಡುವ ಪ್ರಯತ್ನ, ಸಮಾಜವನ್ನು ಒಡೆಯುವ ಪ್ರಯತ್ನ ಇದೆ. ಹೀಗಾಗಿ ಇದು ಬಹಳ ದಿವಸ ನಡೆಯೋದಲ್ಲ. ಕಾನೂನಿನ ಇದು ಕಟ್ಟಕಟ್ಟಿಯಲ್ಲೂ ಕೂಡ ನಡೆಯೋದು. ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಇದೇ ವರ್ಷ ಮಾಡಿದ್ದಾರೆ. ಏನು ಸಮಸ್ಯೆ ಇಲ್ಲದನ್ನು ಸಮಸ್ಯೆ ಹಾಕುಂಟಾಗ್ತದೆ. ಈಗ ಉದಾಹರಣೆಗೆ ಇದರಲ್ಲಿ ಮೊಹರಂದಲ್ಲಿ ಕಬ್ಬಿನ ಇದನ್ನು ತಗೊಂಡು ಹೊಡ್ಕೊಳ್ತಾರೆ, ಹೊಡ್ಕೊಂಡು ರಕ್ತ ಬರ್ತದೆ, ಚಾಟಿ ಕಬ್ಬಿಣದ ಇದರಲ್ಲಿ ಹೊಡ್ಕೊಳ್ತಾರೆ. ಸೊ ಅದು ಸರಿ ಇದೆಯಾ? ಹೀಗೆ ಅವ್ರವ್ರ ಒಂದೊಂದು ಪದ್ಧತಿ ಇದೆ. ಎಲ್ಲಾ ವಿಶ್ವದಲ್ಲಿ ವಿವಿಧ ಪದ್ಧತಿಗಳಲ್ಲಿ ಯಾವುದೇ ಸರ್ಕಾರ ಮೂಗು ತೋರಿಸೋದಿಲ್ಲ.
ಸರ್ಕಾರಕ್ಕೆ ಮಾಡಕ್ ಬೇಕಾದಷ್ಟು ಕೆಲಸ ಇದೆ. ಸರ್ಕಾರಕ್ಕೆ ಮಾಡಕ್ ಬೇಕಾದಷ್ಟು ಕೆಲಸ ಇದೆ. ಜನ ಸಮಸ್ಯೆಯಿಂದ ನೆರಳ್ತಾ ಇದ್ದಾರೆ. ಮಳೆ ಹೆಚ್ಚಾಗಿ ರೈತರು ನೆರಳಿದ್ರೆ ಬೆಂಗಳೂರಲ್ಲಿ ಓಡಾಡಕ್ಕಾಗದಿರುವಂತಹ ಪರಿಸ್ಥಿತಿ ಇಲ್ಲಿದೆ. ಸಾಕಷ್ಟು ಸಮಸ್ಯೆಗಳಿದೆ. ಇಂಥ ಅಭಿವೃದ್ಧಿ ಶೂನ್ಯಾಗಿದೆ. ಇದ್ರ ಕಡೆ ಗಮನ ಕೊಡಬಿಟ್ಟು ಈ ತರ ಮೂಗು ತೋರಿಸುವಂತಹ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಗಮನ ಕೊಡುವಂತದ್ದು ಸರ್ಕಾರದ ದಿವಾಳಿತನ. ಸಾಕ್ಬಿಡಲ್ಲ ಎಷ್ಟು ಅಹಮದ್ ಖಾನ್ ಅವರು